ನಿಮ್ಮ ಚುನಾವಣೆ ಕುರಿತು ನಿಮ್ಮ ಕೊಳ್ಳಲ್ಲೇ ಇದ್ರೆ ಬಹಳ ಒಳ್ಳೇದು. ಅಲ್ಲಿ ಗಾಡಿ ತಾನೇ ಎಲ್ಲ ಕ್ರಿಯೆ ನಡೆದಿದೆ. ಏನು ಮಾಡ್ಕೋಬೇಕು? ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲಿ ಆದಂತ ಒಡಂಬಡಿಕೆಯಿಂದ ನಡೆದುಕೊಂಡ್ರೆ ಆ ರಾಜಕಾರಣಿಗಳೆಲ್ಲರಿಗೂ ಕೂಡ ಗೌರವ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಕೊರಳಲ್ಲಿರುವಂತಹ ಒಂದು ವಸ್ತು, ಒಂದು ಪವಿತ್ರವಾದಂತಹ ಹಾರ ಅಥವಾ ಪವಿತ್ರ ಸಾಧನ, ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಇಳಿಸೋದಿಲ್ಲ ಅನ್ನುವಂಥದ್ದು ಅವರ ಆಪ್ತ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ಸಂಗತಿ. ಯಾಕೆ? ಇತ್ತೀಚೆಗೆ ಜಗದ್ಗುರು ರಂಭಾಪುರಿ ಶ್ರೀಗಳು ಒಂದು ಹೇಳಿಕೆಯನ್ನು ಕೊಟ್ಟರು. ಒಪ್ಪಂದ ಆಗಿರೋ ಪ್ರಕಾರ ಸಿಎಂ ಸ್ಥಾನವನ್ನ ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡೋದು ಉತ್ತಮ, ಸಿದ್ದರಾಮಯ್ಯ ಅವರು ಅನ್ನುವಂತಹ ಮಾತನ್ನ ಹೇಳಿದ್ರು. ಆದ್ರೆ ನಿಮಗೆ ಒಂದು ದೃಶ್ಯ ತೋರಿಸಲೇಬೇಕಿದೆ. ಖುದ್ದು ರಂಭಾಪುರಿ ಶ್ರೀಗಳು ನುಡಿದಂತಹ ಭವಿಷ್ಯ ನಿಜವಾಗಬೇಕಿದೆ. ಸಿದ್ದರಾಮೋತ್ಸವ ಆಯಿತು. ಸಿದ್ದರಾಮೋತ್ಸವ ಆಗಿ ಒಂದು 2 ವಾರ ಇದೇ ಸಿದ್ದರಾಮಯ್ಯ ಅವರು ರಂಭಾಪುರಿ ಶ್ರೀಗಳನ್ನ ಭೇಟಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ರಂಭಾಪುರಿ ಶ್ರೀಗಳು ಒಂದು ಮಾತನ್ನ ಹೇಳ್ತಾರೆ, ಆಶೀರ್ವಾದ ಮಾಡ್ತಾರೆ. ನೋಡಪ್ಪ, ಇದನ್ನ ಕಾಶಿಯಿಂದ ತರಿಸಿದ್ದೀನಿ, ಇದು ನಿನ್ನ ಕೊರಳಲ್ಲಿದ್ರೆ ನಿಂಗೆ ಒಳ್ಳೇದಾಗುತ್ತೆ, ಸಿಎಂ ಆಗ್ತೀಯ. ಅದನ್ನ ಕೊರಳಲ್ಲಿ ಹಾಕೋತಾರೆ ಸಿದ್ದರಾಮಯ್ಯ ಅವರು. ಆ ನಂತರದಲ್ಲಿ ಮಾಧ್ಯಮಗಳ ಮುಂದೆನೂ ಕೂಡ ಆ ವಿಚಾರವನ್ನು ಹೇಳ್ತಾರೆ, ಸಿದ್ದರಾಮಯ್ಯ ಅವರಿಗೆ ಒಳ್ಳೇದಾಗತ್ತೆ, ಪ್ರಾಯಶ್ಚಿತ್ತ ಆಗಿದೆ ಅವರಿಗೆ, ಆ ಕಾರಣಕ್ಕೋಸ್ಕರ ಅವರು ಬಂದು ಭೇಟಿ ಮಾಡಿ ಹೋಗಿದ್ದಾರೆ. ಯಾವುದಕ್ಕೆ ಪ್ರಾಯಶ್ಚಿತ್ತ? ಸಿದ್ದರಾಮಯ್ಯ ಅವರು 2013-18 ಅವಧಿಯಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮದ ಒಂದು ವಿಚಾರ ಚರ್ಚೆ ಆಗುತ್ತೆ, ಸಾಕಷ್ಟು ವಿರೋಧ ಎಲ್ಲವೂ ಕೂಡ ವ್ಯಕ್ತವಾಗುತ್ತೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ರಂಭಾಪುರಿ ಶ್ರೀಗಳು ಕಟುವಾಗಿಯೇ ವಿರೋಧ ವ್ಯಕ್ತಪಡಿಸಿದ್ರು. ಆ ಕೋಪ ಇತ್ತು. ಅದಾದ ಮೇಲೆ ಫಸ್ಟ್ ಟೈಮ್ 2019 ಮತ್ತು 23 ಮಧ್ಯೆ ಕಾಂಗ್ರೆಸ್ನ ನಾಯಕರೊಬ್ಬರು ತಮ್ಮದೇ ನಿರ್ಧಾರವನ್ನ, ನಡೆಯನ್ನ, ಪ್ರತ್ಯೇಕ ಲಿಂಗಾಯತ ಧರ್ಮದ ಚರ್ಚೆಯನ್ನ ಧಿಕ್ಕರಿಸಿ ವಿರೋಧಿಸಿದ್ದು ಇವತ್ತಿನ ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು. ಆ ಕಾರಣಕ್ಕೋಸ್ಕರ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಇಲ್ಲಿ ರಂಭಾಪುರಿ ಶ್ರೀಗಳು ಅತ್ಯಂತ ಸಾಫ್ಟ್ ಆಗಿ ಮಾತಾಡಿದ್ರು. ಮತ್ತೆ ಸಿಎಂ ಪೋಸ್ಟ್ ಅನ್ನ ಬಿಟ್ಕೊಡೋದು ಒಳ್ಳೇದಲ್ವಾ ಒಪ್ಪಂದದ ಪ್ರಕಾರ ಅಂತ ಒಬ್ಬ ಹಿಂದುಳಿದ ಸಮುದಾಯದ ನಾಯಕ ಸಿದ್ದರಾಮಯ್ಯ ಅವರಿಗೆ ಒಂದು ತಾಕೀತು ಮಾಡಿದ್ರು. ಆದ್ರೆ ಅವತ್ತು 2022 ಆಗಸ್ಟ್ 19ನೇ ತಾರೀಕು ಒಂದು ದಿನ ಆಗಿದೆ ಅಂದ್ರೆ ದೇವರಾಜ ಅರಸು ಅವರ ಒಂದು ಜಯಂತಿ ಬರೋ ದಿನ. ಅಂತಹ ಸಂದರ್ಭದಲ್ಲಿ ರಂಭಾಪುರಿ ಶ್ರೀಗಳು ಕೊರಳಿಗೆ ರುದ್ರಾಕ್ಷಿಯನ್ನು ಹಾಕಿ, ರುದ್ರಾಕ್ಷಿ ಮಾಲೆಯನ್ನು ಹಾಕಿ, ಅದು ಕಾಶಿಯಿಂದ ತರಿಸಿದ್ದು. ಇದು ನಿಮ್ಮ ಕೊರಳಲ್ಲಿರೋ ತನಕ ನಿಮಗೆ ಏನು ರಾಜಕೀಯ ಅಧಿಕಾರದ ಯೋಗ ಅಥವಾ ಮತ್ತೊಂದು ಪಟ್ಟ ಕೈ ತಪ್ಪೋದಿಲ್ಲ ಅನ್ನೋದನ್ನ ಪರೋಕ್ಷವಾಗಿ ಹೇಳಿದ್ರು. ಆದ್ರೆ ಈಗ ಅದೇ ರಂಭಾಪುರಿ ಶ್ರೀಗಳು ಡಿ.ಕೆ. ಶಿವಕುಮಾರ್ ಅವರ ವಿಚಾರವಾಗಿ ಸಾಫ್ಟ್ ಕಾರ್ನರ್ ತೋರಿಸುತ್ತಾ ಸಿದ್ದರಾಮಯ್ಯ ಅವರಿಗೆ ಒಂದು ತಾಕೀತು ಮಾಡ್ತಿದ್ದಾರೆ, ಒಬ್ಬ ಗುರುವಾಗಿ, ಸಮಾಜದ ಗುರುವಾಗಿ. ಇಲ್ಲ, ನೀವು ಒಪ್ಪಂದದ ಪ್ರಕಾರ ಪೋಸ್ಟ್ ಬಿಟ್ಟುಕೊಡ್ಬೇಕು ಅಂತ. ಬಟ್ 2022 ಆಗಸ್ಟ್ 19ನೇ ತಾರೀಕು ಖುದ್ದು ಶ್ರೀಗಳೇ ಹಾಕಿರೋ ಕಾಶಿ ಮಾಲೆ, ರುದ್ರಾಕ್ಷಿ ಮಾಲೆ ಮತ್ತು ಅವರ ಆಶೀರ್ವಾದ ಎರಡೂ ಇರೋ ತನಕ ಏನೂ ಆಗೋದಿಲ್ಲ. ಯಾಕಂದ್ರೆ ಜಗದ್ಗುರುಗಳಿದ್ದಾರೆ ರಂಭಾಪುರಿ ಶ್ರೀಗಳು ಅನ್ನೋ ಮಾತನ್ನ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಮತ್ತು ಲಿಂಗಾಯತ ಸಮಾಜದ ಪ್ರಮುಖ ಸಚಿವ ಹೇಳೋ ಮೂಲಕ, ಸಾಹೇಬ್ರೆ ನೀವು ಸಿಎಂ ಪೋಸ್ಟ್ ಇಂದ ಇಳಿಯೋದಿಲ್ಲ, ಯಾಕಂದ್ರೆ ಖುದ್ದು ರಂಭಾಪುರಿ ಶ್ರೀಗಳೇ ಆಶೀರ್ವಾದ ಮಾಡಿ ಕಾಶಿಯಿಂದ ತರಿಸಿರುವಂತಹ ಪವಿತ್ರವಾದ ರುದ್ರಾಕ್ಷಿ ನಿಮ್ಮ ಕೊರಳಲ್ಲಿದೆ, ಪ್ರತಿ ಸಲ ಬಸವಣ್ಣನವರನ್ನು ನೆನೆಸ್ಕೋತೀರಿ, ಆ ಕಾರಣಕ್ಕೋಸ್ಕರ ಆ ಬಸವಣ್ಣನೇ ನಿಮ್ಮನ್ನ ಕಾಪಾಡ್ತಾರೆ ಅಂತ ಹೇಳಿದ್ರು ಅನ್ನುವಂಥದ್ದು ಒಂದು ಮಹತ್ವದ ಸಿಎಂ ಆಪ್ತ ವಲಯದಲ್ಲಿ ಚರ್ಚೆ ಆಗಿರುವಂತಹ ಸಂಗತಿ. ಹಾಗಿದ್ರೆ ಸಾಕ್ಷಾತ್ ರಂಭಾಪುರಿ ಶ್ರೀಗಳೇ ಕೊರಳಿಗೆ ಹಾಕಿ ರುದ್ರಾಕ್ಷಿ ಮಾಲೆಯನ್ನು ಕಾಶಿಯಿಂದ ತರಿಸಿದ್ದು, ಸಿಎಂ ಆಗ್ತೀರಿ ಅಂತ ಆಶೀರ್ವಚನ ಮಾಡಿದ್ದು, ಮತ್ತೆ ನಿಮಗೆ ನಿಮ್ಮ ಕೊರಳಲ್ಲಿ ಇದಿರೋ ತನಕ ನಿಮ್ಮ ಪಟ್ಟ ಕೈ ತಪ್ಪೋದಿಲ್ಲ, ಪಟ್ಟ ನಿಮ್ಮ ಹತ್ರನೇ ಇರುತ್ತೆ ಅಂತ ಹೇಳಿದಂತಹ ಆ ಭಯ ಎಲ್ಲವೂ ಕೂಡ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಇಳಿಸೋದಿಲ್ವಾ? ಅಥವಾ ರಂಭಾಪುರಿ ಶ್ರೀಗಳು ಮತ್ತು ಸಾಕ್ಷಾತ್ ಕಾಶಿ ವಿಶ್ವನಾಥನ ಪ್ರಸಾದದ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಬೇಕು ಅನ್ನೋದನ್ನ 2022ರಲ್ಲೇ ಆಶೀರ್ವಾದ ಮಾಡಿದ್ರ. ಇದನ್ನೇ ಸಿದ್ದರಾಮಯ್ಯ ಅವರ ಆಪ್ತರು, ಸಿದ್ದರಾಮಯ್ಯ ಅವರ ಬೆಂಬಲಿಗರು ಕೇಳ್ತಿದ್ದಾರೆ. ನೀವೇನಂತೀರಾ? ಕಮೆಂಟ್ ಮಾಡಿ.